ಈ ವಿಶ್ಲೇಷಣೆ ಒಂದು ಸರಣಿಯ ಭಾಗ. ಒಂದು ವೇಳೆ ನೀವು ಹಿಂದಿನ ಭಾಗಗಳನ್ನು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಎಲ್ಲರಿಗೂ ಸ್ವಾಗತ. ನೋಡಿ, ಬರೀ ಕಸ್ಟಮರ್ಸ್ ಗಳಿಸಿದ್ಲೇ ಸಾಕಾಗಲ್ಲ ಅಲ್ವಾ? ಅದು ಯುದ್ಧದ ಅರ್ಧ ಭಾಗ ಅಷ್ಟೇ. ಅಸಲಿ ಚಾಲೆಂಜ್ ಇರೋದು ಪ್ರತಿ ಕಸ್ಟಮರ್ ಜೊತೆಗಿನ ಇಂಟರಾಕ್ಷನ್ನಿಂದ ನಮ್ಮ ಪ್ರಾಫಿಟ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋದು. ಸೊ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಅಪ್ಸೆಲ್ಲಿಂಗ್ನ ಆರ್ಟ್ ಮತ್ತೆ ಸೈನ್ಸ್ ಎರಡೂ ನೋಡೋಣ. ನೋಡಿ, ಪ್ರತಿಯೊಂದು ಬಿಸ್ನೆಸ್ ಕೂಡ ಈ ಪ್ರಾಬ್ಲಮ್ ಫೇಸ್ ಮಾಡೇ ಮಾಡುತ್ತೆ. ಕಸ್ಟಮರ್ಸ್ ಇರ್ತಾರೆ, ಆದರೆ ನಾವು ಟೇಬಲ್ ಮೇಲೆ ದುಡ್ಡು ಬಿಟ್ಟು ಬರ್ತಾ ಇರ್ತೀವಿ. ಅಂದ್ರೆ ಸಿಗ್ಬೇಕಾದಷ್ಟು ಲಾಭ ಸಿಗ್ತಾ ಇರಲ್ಲ. ಹಾಗಿದ್ರೆ ಈ ಲಾಸ್ ಅನ್ನ ತಡೆದು ಪ್ರತಿ ಸೇಲನ್ನು ಹೆಚ್ಚು ಪ್ರಾಫಿಟಬಲ್ ಮಾಡೋ ಆ ಒಂದು ಮ್ಯಾಜಿಕಲ್ ಪ್ರಶ್ನೆ ಯಾವುದು? ಇಲ್ಲಿದೆ ನೋಡಿ ಉತ್ತರ. ಕೆಲವು ಪದಗಳು ಅಷ್ಟೇ. ಆದರೆ ಈ ಪದಗಳು $1 ಬಿಲಿಯನ್ ಸಾಮ್ರಾಜ್ಯವನ್ನೇ ಕಟ್ಟಿ ನಿಲ್ಲಿಸಿವೆ. ಮೆಕ್ಡೊನಾಲ್ಡ್ಸ್ನ ಈ ಫೇಮಸ್ ಪ್ರಶ್ನೆ ಇದೆಯಲ್ಲ, ಇದು ಬರೀ ಫ್ರೈಸ್ ಮಾರೋದಷ್ಟೇ ಅಲ್ಲ, ಇದು ಬಿಸ್ನೆಸ್ ಸೈಕಾಲಜಿಯ ಒಂದು ದೊಡ್ಡ ಪಾಠ. ಆ್ಯಂಡ್ ಇದು ನಮ್ಮ ದಿನನಿತ್ಯದ ಅನುಭವದಲ್ಲೇ ಅಡಗಿದೆ ಅಂದ್ರೆ ನಂಬಲೇಬೇಕು. ಇದರ ನಿಜವಾದ ಪವರ್ ಗೊತ್ತಾಗೋದೇ ನಾವು ನಂಬರ್ಸ್ ನೋಡಿದಾಗ. ಒಂದು ಬರ್ಗರಿಂದ ಬರೋ ಪ್ರಾಫಿಟ್ ನಿಜ ಹೇಳಬೇಕು ಅಂದರೆ ತುಂಬಾನೇ ಕಡಿಮೆ. ಆದರೆ ಅದರ ಜೊತೆ ಫ್ರೈಸ್ ಮತ್ತು ಸೋಡಾ ಸೇರಿಸಿದ ತಕ್ಷಣ ಪ್ರಾಫಿಟ್ ಮಾರ್ಜಿನ್ ಇದೆಯಲ್ಲ, ಅದು ಆಕಾಶಕ್ಕೆ ಮುಡುತ್ತೆ. ಇದು ಬರೀ ಅಡಿಷನ್ ಅಲ್ಲ, ಇದು ಮಲ್ಟಿಪ್ಲಿಕೇಶನ್. ಈ ಗ್ರಾಫ್ ನೋಡಿ, ಇದು ಸುಳ್ಳು ಹೇಳಲ್ಲ. 8 ಪಟ್ಟು ಹೆಚ್ಚು ಲಾಭ. ಸೂಪರ್ ಸೈಜ್ ಮಾಡಿದರೆ 11.6 ಪಟ್ಟು ಹೆಚ್ಚು ಲಾಭ. ಇವು ಬರೀ ನಂಬರ್ಗಳಲ್ಲ, ಇವು ಗೇಮ್ ಚೇಂಜರ್ಗಳು. ಈ ಸಿಂಪಲ್ ಪ್ರಿನ್ಸಿಪಲ್ ಇದೆಯಲ್ಲ, ಇದೇ ನಾವು ಮುಂದೆ ನೋಡ್ಬೋದು ಹೆಚ್ಚು ಅಡ್ವಾನ್ಸ್ಡ್ ಸ್ಟ್ರಾಟಜಿಗಳಿಗೆ ಒಂದು ಫೌಂಡೇಶನ್ ಇದ್ದಾಗೆ. ಸರಿ, ಹಾಗಿದ್ರೆ ಇದನ್ನು ನಮ್ಮ ಬಿಸ್ನೆಸ್ನಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು? ಸರಿ, ಈ ಟೆಕ್ನಿಕ್ಗಳನ್ನು ಮಾಸ್ಟರ್ ಮಾಡೋಕ್ಕೆ ನಾವು 3 ಮುಖ್ಯವಾದ ಸ್ಟ್ರಾಟಜಿಗಳನ್ನು ನೋಡೋಣ. ಪ್ರತಿಯೊಂದರ ಹಿಂದೆಯೂ ಅದರದ್ದೇ ಆದ ಒಂದು ಯುನೀಕ್ ಸೈಕಾಲಜಿ ಇದೆ. ಹಾಗಿದ್ರೆ ನಮ್ಮ ಸ್ಟ್ರಾಟಜಿಕ್ ಪ್ಲೇಬುಕ್ ಇಲ್ಲಿದೆ. ಮೊದಲನೆಯದು ಕ್ಲಾಸಿಕ್ ಅಪ್ಸೆಲ್. ಇದರ ಬ್ಯೂಟಿ ಇರೋದೇ ಇದರ ಸಿಂಪ್ಲಿಸಿಟಿಯಲ್ಲಿ. ಇದು ತುಂಬಾನೇ ಬೇಸಿಕ್, ಆದರೆ ಯಾರೂ ಇಲ್ಲ ಅನ್ನೋಕೆ ಆಗದಂತ ಒಂದು ಲಾಜಿಕ್ ಮೇಲೆ ನಿಂತಿದೆ. ಇದನ್ನ ವಿರೋಧಿಸೋದಿದೆಯಲ್ಲ, ಅದು ಆಲ್ಮೋಸ್ಟ್ ಇಂಪಾಸಿಬಲ್. ಒಂದು ಫರ್ ಕೋಟ್ ಡೀಲರ್ ಕಥೆಯನ್ನ ನೋಡೋಣ. ಈ ಡಯಾಗ್ರಾಮ್ ತೋರಿಸೋ ಹಾಗೆ ಪ್ರತಿಯೊಂದು ಸೊಲ್ಯೂಷನ್ ಕೂಡ ಒಂದು ಹೊಸ ಪ್ರಾಬ್ಲಮ್ನ ಹುಟ್ಟಾಕುತ್ತೆ. ಕಸ್ಟಮರ್ಸು ತಮ್ಮ ಡ್ರೀಮ್ ಕೋಟನ್ನು ಖರೀದಿ ಮಾಡ್ತಾರೆ, ಸರಿ. ಆದರೆ ಈಗ ಅದನ್ನ ಸ್ಟೋರ್ ಮಾಡೋದು ಹೇಗೆ? ಇಲ್ಲೇ ನೋಡಿ, ಆ ಜೀನಿಯಸ್ ಅಪ್ಸೆಲ್ ಬರೋದು. ಈ ಹೊಸ ಅನಿರೀಕ್ಷಿತ ಅಗತ್ಯಕ್ಕೆ ಇದು ಪರಿಹಾರ ಕೊಡುತ್ತೆ. ನಿಜವಾದ ಮ್ಯಾಜಿಕ್ ಶುರುವಾಗೋದೇ ಇಲ್ಲಿ. ಆ ಸೇಲ್ಸ್ಮ್ಯಾನ್ ತನ್ನ ಆಫರ್ನ ಹೇಗೆ ಫ್ರೇಮ್ ಮಾಡ್ತಾನೆ ಅಂತ ಗಮನಿಸಿ. ಅವನು ನಿಮಗೆ ಬೇರೇನೂ ಸ್ಟೋರ್ ಮಾಡಕ್ಕೆ ಇಲ್ಲ ಅಲ್ವಾ ಅಂತ ಕೇಳ್ತಾನೆ. ಯಾಕೆ? ಕಸ್ಟಮರ್ ಬಾಯಿಂದ ಇಲ್ಲ ಅನ್ನೋ ಉತ್ತರ ಬರಲಿ ಅಂತ. ಈ ಒಂದು ಸಣ್ಣ ಇಲ್ಲ ಅನ್ನೋದು ಮುಂದೆ ಒಂದು ದೊಡ್ಡ ಹೌದು ಅನ್ನೋದಕ್ಕೆ ದಾರಿ ಮಾಡಿಕೊಡುತ್ತೆ. ಇದು ಕೇಳಕ್ಕೆ ಸ್ವಲ್ಪ ಉಲ್ಟಾ ಅನ್ಸ್ಬೋದು, ಆದರೆ ಇದು ಬ್ರಿಲಿಯಂಟ್ ಆಗಿ ವರ್ಕ್ ಆಗುತ್ತೆ. ಹಾಗಿದ್ರೆ ಇದರ ಫಾರ್ಮುಲಾ ಏನು? ತುಂಬಾನೇ ಸಿಂಪಲ್, ಆದರೆ ಪವರ್ಫುಲ್. ನಿಮ್ಮ ಮೇನ್ ಪ್ರಾಡಕ್ಟು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ, ಆದರೆ ಅದೇ ಕ್ಷಣದಲ್ಲಿ ಅದು ಇನ್ನೊಂದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಅಪ್ಸೆಲ್ ಇದೆಯಲ್ಲ, ಅದು ಆ ಎರಡನೇ ಪ್ರಾಬ್ಲಮ್ಗೆ ಸೊಲ್ಯೂಷನ್. ಹೇಗೆ ಅಂದರೆ ಗ್ಯಾಸ್ ಇಲ್ಲದ ಕಾರ್ ಥರ ಅಥವಾ ಹೆಲ್ಮೆಟ್ ಇಲ್ಲದ ಹೊಸ ಬೈಕ್ ಥರ. ಸರಿ, ಕ್ಲಾಸಿಕ್ ಅಪ್ಸೆಲ್ ಅನ್ನೋದು ಲಾಜಿಕಲ್ ನೀಡ್ ಮೇಲೆ ನಿಂತಿದ್ರೆ, ನಮ್ಮ ಎರಡನೇ ಸ್ಟ್ರಾಟಜಿ ಬೇರೆನೇ ಇದೆ. ಇದು ನಿಂತಿರೋದು ಎಕ್ಸ್ಪರ್ಟೀಸ್ ಅಂದ್ರೆ ಪರಿಣಿತಿಯ ಶಕ್ತಿ ಮೇಲೆ. ಇದುವೇ ಮೆನು ಅಪ್ಸೆಲ್. ಇಲ್ಲಿ ಸೇಲ್ಸ್ಮೆನ್ ಅನ್ನೋ ರೋಲ್ ಬಿಟ್ಟು ಒಬ್ಬ ಟ್ರಸ್ಟೆಡ್ ಅಡ್ವೈಸರ್ ಆಗ್ತೀವಿ. ಈ ಟೆಕ್ನಿಕ್ನಲ್ಲಿ 4 ಮುಖ್ಯ ಸ್ಟೆಪ್ಸ್ ಇವೆ. ಇವೆಲ್ಲವನ್ನು ತನ್ನ ಸಪ್ಲಿಮೆಂಟ್ಗಳನ್ನು ಮಾರೋಕೆ ಒದ್ದಾಡ್ತಿದ್ದ ಒಬ್ಬ ಜಿಮ್ ಓನರ್ ಕಥೆಯಲ್ಲಿ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಹಾಗಿದ್ರೆ ಅವರು ಎಲ್ಲಿ ತಪ್ಪು ಮಾಡ್ತಿದ್ರು? ಇದೇ ನೋಡಿ ಆ ಯುರೇಕಾ ಮೂಮೆಂಟ್. ಸೇಲ್ಸ್ ಪಿಚ್ಚನ್ನು ಪಕ್ಕಕ್ಕಿಟ್ಟು ಪರ್ಸನಲೈಸ್ಡ್ ಅಡ್ವೈಸ್ ಕೊಡೋಕೆ ಶುರು ಮಾಡಿದಾಗ ಎಲ್ಲವೂ ಚೇಂಜ್ ಆಯಿತು. ಇದು ಜನರಿಗೆ ಏನು ಬೇಕು ಅಂತ ಕೇಳೋದಲ್ಲ, ಬದಲಾಗಿ ಅವರಿಗೆ ಏನು ಬೇಕು ಅಂತ ನಾವೇ ಹೇಳೋದು. ಹಾಗಿದ್ರೆ ಇದರ ಮೂಲ ತತ್ವ ಏನು? ಇದಕ್ಕೆ ಪ್ರಿಸ್ಕ್ರಿಪ್ಷನ್ ಅಪ್ಸೆಲ್ಲಿಂಗ್ ಅಂತಾರೆ. ಅಂದ್ರೆ ಸುಮ್ಮನೆ ಅಸ್ಪಷ್ಟವಾದ ಸಲಹೆಗಳನ್ನು ಕೊಡೋ ಬದಲು ಕಸ್ಟಮರ್ಗೆ ನಿಖರವಾಗಿ ಏನು ಬೇಕು ಮತ್ತು ಅದನ್ನು ಹೇಗೆ ಬಳಸಬೇಕು ಅಂತ ಡೀಟೇಲ್ಡ್ ಪರ್ಸನಲೈಸ್ಡ್ ಇನ್ಸ್ಟ್ರಕ್ಷನ್ಸ್ ಕೊಡೋದು. ಇದು ನಂಬಿಕೆಯನ್ನು ಬಳಸುತ್ತೆ, ಮತ್ತೆ ನಂಬಿಕೆ ಸೇಲ್ಸ್ ಅನ್ನು ಹೆಚ್ಚಿಸುತ್ತೆ. ದಿ ಎಕನಾಮಿಸ್ಟ್ ಮ್ಯಾಗಝಿನ್ ಮಾಡಿದ ಈ ಸೈಕಲಾಜಿಕಲ್ ಟ್ರಿಕ್ ಅನ್ನ ನೋಡಿ. ಅವರು 3ನೇ ಅಷ್ಟೇನೋ ಚೆನ್ನಾಗಿಲ್ಲದ ಒಂದು ಡಿಕಾಯ್ ಆಪ್ಷನ್ ಸೇರಿಸಿದ್ರು. ಇದರಿಂದ ಏನಾಯ್ತು? ಕಸ್ಟಮರ್ಗಳ ನಿರ್ಧಾರವೇ ನಾಟಕೀಯವಾಗಿ ಬದಲಾಯಿತು. ಸಡನ್ ಆಗಿ ಪ್ರಿಂಟ್ ಮತ್ತು ಡಿಜಿಟಲ್ ಬಂಡಲ್ ಇದೆಯಲ್ಲ, ಅದೇ ಬೆಸ್ಟ್ ಡೀಲ್ ಅಂತ ಕಾಣಿಸೋಕೆ ಶುರುವಾಯಿತು. ಇದು ಲಾಜಿಕ್ ಬಗ್ಗೆ ಅಲ್ಲ, ಇದು ಪರ್ಸೆಪ್ಷನ್ ಅಂದ್ರೆ ಗ್ರಹಿಕೆಯ ಆಟ. ನಮ್ಮ 3ನೇ ಮತ್ತು ಕೊನೆಯ ಸ್ಟ್ರಾಟಜಿ ಪ್ರೈಸ್ ಪರ್ಸೆಪ್ಷನ್ ಅಂದ್ರೆ ಬೆಲೆಯ ಗ್ರಹಿಕೆಯ ಸೈಕಾಲಜಿಯನ್ನ ಇನ್ನೂ ಆಳವಾಗಿ ನೋಡುತ್ತೆ. ಇದನ್ನ ಆಂಕರ್ ಅಪ್ಸೆಲ್ ಅಂತ ಕರೀತಾರೆ.
ಇದು ಶಾಕ್ ಮತ್ತು ರಿಲೀಫ್ ಅಂದ್ರೆ ಆಘಾತ ಮತ್ತು ನಿರಾಳತೆಯ ಪವರನ್ನ ಬಳಸ್ಕೊಳ್ಳುತ್ತೆ. ಈ ಟೆಕ್ನಿಕ್ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲ ಬಾರಿಗೆ ಸೂಟ್ ಖರೀದಿಸೋ ಈ ಪರ್ಸನಲ್ ಸ್ಟೋರಿಯನ್ನು ನೋಡೋಣ. ಈ ಡಯಾಗ್ರಾಮ್ ತೋರಿಸೋ ಹಾಗೆ ಮೊದಲು ಒಂದು ದುಬಾರಿ ಐಟಮ್ ತೋರಿಸೋದ್ರಿಂದ ನಮ್ಮ ಮೇನ್ ಆಫರ್ ಇದೆಯಲ್ಲ ಅದು ಒಂದು ಅದ್ಭುತ ಡೀಲ್ ತರ ಕಾಣಿಸುತ್ತೆ. ಸರಿ, ಸೇಲ್ಸ್ ಮ್ಯಾನ್ ಮೊದಲನೇ ಸೂಟ್ ತರ್ತಾನೆ. ಅದು ನೋಡೋಕೆ ಪರ್ಫೆಕ್ಟ್ ಆಗಿದೆ, ಆದರೆ ಆಮೇಲೆ ಅದರ ಬೆಲೆ ಹೇಳ್ತಾನೆ $16,000. ಅಬ್ಬಾ, ಶಾಕ್, ನಂಬೋಕ್ಕಾಗಲ್ಲ. ಆದರೆ ತಕ್ಷಣವೇ ಆ ಸೇಲ್ಸ್ ಮ್ಯಾನ್ ರಕ್ಷಣೆಗೆ ಬಂದಾಗೆ ಬರ್ತಾನೆ. ಅವನು ಎರಡನೇ ಸೂಟ್ ತೋರಿಸ್ತಾನೆ. ಅದು ಕೂಡ ತುಂಬಾನೇ ಚೆನ್ನಾಗಿದೆ, ಮತ್ತೆ ಅದರ ಬೆಲೆ $2,200. ಈಗ ನೋಡಿ, $16,000 ಆಂಕರ್ಗೆ ಹೋಲಿಸಿದ್ರೆ ಇದು ಎಂಥ ಒಳ್ಳೆ ಡೀಲ್ ಅನ್ಸುತ್ತಲ್ವಾ? ಇದೇ ರಿಲೀಫ್, ಇದೇ ಆಂಕರ್ ಟೆಕ್ನಿಕ್ನ ಪವರ್. ಹಾಗಿದ್ರೆ ಇದರ ಸ್ಟೆಪ್ಸ್ ಏನು? ಸಿಂಪಲ್. ಮೊದಲು ಆಂಕರ್ ಅನ್ನ ತೋರಿಸಿ, ಅಂದ್ರೆ ದುಬಾರಿ ವಸ್ತುವನ್ನ. ಆಮೇಲೆ ಕಸ್ಟಮರ್ಗೆ ಒಂದು ಗ್ಯಾಸ್ಪ್ ಮೂಮೆಂಟ್, ಅಂದ್ರೆ ಆಘಾತ ಕೊಡಿ. ಆಮೇಲೆ ಅವರ ರಕ್ಷಣೆಗೆ ಬನ್ನಿ ಮತ್ತು ಕೊನೆಗೆ ನಿಮ್ಮ ಮೇನ್ ಆಫರ್ ಅನ್ನ ಕೊಡಿ. ಈ ಸೀಕ್ವೆನ್ಸ್ ಇಂದ ನಿಮ್ಮ ಆಫರ್ ಒಂದು ಅದ್ಭುತ ಡೀಲ್ ತರ ಫೀಲ್ ಆಗುತ್ತೆ. ಇಲ್ಲಿಯವರೆಗೆ ನಾವು 3 ಪವರ್ಫುಲ್ ಟೆಕ್ನಿಕ್ಗಳನ್ನ ನೋಡ್ವಿ. ಸರಿ, ಈಗ ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ನಮ್ಮದೇ ಆದ ಒಂದು ಅಪ್ಸಿಲ್ ಟೂಲ್ ಕಿಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಹಾಗಿದ್ರೆ ನಮ್ಮ ಟೂಲ್ ಕಿಟ್ ಇಲ್ಲಿದೆ. ಮೊದಲನೇದು ಕ್ಲಾಸಿಕ್ ಟೆಕ್ನಿಕ್, ಕಸ್ಟಮರ್ನ ಮುಂದಿನ ಪ್ರಾಬ್ಲಮ್ ಅನ್ನ ತಕ್ಷಣ ಸಾಲ್ವ್ ಮಾಡಿ. ಎರಡನೇದು ಮೆನ್ಯೂ ಟೆಕ್ನಿಕ್, ಅನ್ಸೆಲ್ ಮಾಡಿ, ಪ್ರಿಸ್ಕ್ರೈಬ್ ಮಾಡಿ ಮತ್ತು ಒಂದು A/B ಚಾಯ್ಸ್ ಕೊಡಿ. ಮೂರನೇದು ಆಂಕರ್ ಟೆಕ್ನಿಕ್, ನಿಮ್ಮ ಮೇನ್ ಆಫರ್ಗಿಂತ 5ರಿಂದ 10 ಪಟ್ಟು ದುಬಾರಿ ಇರೋ ಪ್ರೀಮಿಯಂ ಆಫರ್ ಅನ್ನ ಮೊದಲು ತೋರಿಸಿ, ಮತ್ತೆ ಯಾವಾಗಲೂ ಪೇಮೆಂಟ್ಗೆ ಸುಲಭ ದಾರಿ ಇಡಿ, ಕಾರ್ಡ್ ಆನ್ ಫೈಲ್ ತರ. ಆಮೇಲೆ ಆ ಒಂದು ಮ್ಯಾಜಿಕ್ ಪ್ರಶ್ನೆ, ನಿಮ್ಗೆ ಬೇರೇನು ಬೇಡ ತಾನೇ ಅಂತ ಕೇಳಿ ಹೌದು ಅನ್ನಿಸ್ಕೊಳ್ಳಿ. ಈ ಪ್ರಿನ್ಸಿಪಲ್ಗಳು ಯಾವುದೇ ಬಿಸ್ನೆಸ್ಗೆ ಅಪ್ಲೈ ಆಗುತ್ತೆ. ಸರಿ, ಈ ವಿಶ್ಲೇಷಣೆಯನ್ನ ಮುಗಿಸೋ ಮುಂಚೆ ಒಂದು ಪ್ರಶ್ನೆ. ಈ ಎಲ್ಲ ಕ್ರೂರವಾಗಿ ಪರಿಣಾಮಕಾರಿ ತಂತ್ರಗಳಲ್ಲಿ ಯಾವುದನ್ನ ಒಂದು ಬಿಸ್ನೆಸ್ ಮೊದಲು ಕಾರ್ಯರೂಪಕ್ಕೆ ತರಬಹುದು? ಕ್ವಿಕ್ ವಿನ್ ಎಲ್ಲಿದೆ? ಉತ್ತರ ಬಹುಶಃ ಎಲ್ಲರನ್ನೂ ಆಶ್ಚರ್ಯಗೊಳಿಸಬಹುದು. ವಿಭಾಗ 4ಕ್ಕಾಗಿ ನಿರೀಕ್ಷಿಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ತಾತ್ಪರ್ಯಕ್ಕಾಗಿ ಚಂದಾದಾರರಾಗಿ.